ಅಧ್ಯಕ್ಷರೇ, ನಿಮಗೆಲ್ಲ ಗೊತ್ತಿಲ್ಲವೇ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಿಜೆಪಿಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂಬ ಆರೋಪಕ್ಕೆ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ಅರವಿಂದ್ ಕುಮಾರ್ ಅರಳಿ ಅವರು ತಿರುಗೇಟು ನೀಡಿದ್ದಾರೆ. ನಿಮ್ಮ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಕೋವಿಡ್-19 ಹಗರಣ ತೆಗೆದರೆ ನೀವ್ಯಾರು ಕೂಡ ಇಲ್ಲಿ ಉಚ್ಚವಾಗೋದಿಲ್ಲ, ಅಷ್ಟು ಭ್ರಷ್ಟಾಚಾರ ಮಾಡಿದ್ರಿ, ಎಳೆಯಾಗಿ ಬಿಚ್ಚಿಟ್ರೆ ನೀವ್ಯಾರು ಉಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಸೋಮನಾಥ್ ಪಾಟೀಲ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಪ್ರಸ್ತುತವಾಗಿ ನಮ್ಮ ಬೀದರ್ ಜಿಲ್ಲೆಯ ಬೂಡಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ವಾಲಿ ಅವರ ಮೇಲೆ 409 ಕೇಸ್ ಆಗಿದೆ. ಅಂತ ಆರೋಪಿಗಳನ್ನ ನಿಮ್ಮ ಜೊತೆ ಇಟ್ಕೊಂಡು ತಿರುಗಾಡ್ತೀರಿ, ಅವರು ಭ್ರಷ್ಟಾಚಾರ ಮಾಡಿಲ್ಲವೇ ಎಂಬ ಪ್ರಶ್ನೆ ಅರವಿಂದ್ ಕುಮಾರ್ ಅರಳಿ ಅವರು ನೇರವಾಗಿ ಸೋಮನಾಥ್ ಪಾಟೀಲ್ ಅವರಿಗೆ ಕೇಳ್ತಿದ್ದಾರೆ. ಬನ್ನಿ, ಏನೆಲ್ಲ ಹೇಳ್ತಾ ಇದ್ದಾರೆ ಅರವಿಂದ್ ಕುಮಾರ್ ಅರಳಿ ಮತ್ತು ಬಿಜೆಪಿಯ ಅಧಿಕಾರಾವಧಿಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ತಮ್ಮ ಆಗ್ರಹನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಸೋಮನಾಥ್ ಪಾಟೀಲ್ ಮಾತಾಡ್ತಾ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ದಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಅದು ಆಗಿದೆ ಅಂತ ಹೇಳಿದ್ರೆ, ಯಾವಾಗ ನೀವು ಬೆನ್ನು ಮುಟ್ಕೊಂಡು ನೋಡ್ಕೋರಿ, ಯಾವಾಗ ಹಿಂದೆ ಏನಾಗಿತ್ತು, ಯಡಿಯೂರಪ್ಪರಿಗೆ ಏನಾಗಿತ್ತು, ಯಾವ ಕಾರಣಕ್ಕೆ ಜೈಲಿಗೆ ಹೋದ್ರು, ನಿಮ್ಗೆ ಸರ್ಕಾರದ ಎಷ್ಟು ಜನ ಭ್ರಷ್ಟಾಚಾರ ಮಾಡಿದ್ರು, ಕೋವಿಡ್ ಹಂತದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ಯದ, ಆಕ್ಸಿಜನ್ ಸಿಗ್ಲಾರ್ದ ಕಡೆದು ಚಾಮರಾಜನಗರದಲ್ಲಿ ಸುಮಾರು 40 ಜನ ತೀರೋದ್ರು, ಹುಬ್ಬಳ್ಳಿಯಲ್ಲಿ 10 ಜನ ತೀರೋದ್ರು. ಅದೇ ರೀತಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹೇಳಬೇಕಾದ್ರೆ 100 ಜನ ಶಿಕ್ಷೆ ಸಿಗಲ್ಲದಕ್ಕೆ ಸತ್ತೋದ್ರು, ಸರಿಯಾಗಿ ಶಿಕ್ಷೆ ಸಿಗ್ಲಿಲ್ಲ ಅಂತ ಸತ್ತೋದ್ರು. ಆ ಟೈಮಿಗೆ ನೀವು ನೆನಪು ಬರಲಿಲ್ಲ, ಈ ಕಾಳಜಿ ಯಾವಾಗ ಯಾಕೆ ತೋರಿಸ್ಲಿಲ್ಲ? ಅವಾಗ ನಿಮ್ ಬಿಜೆಪಿ ಸರ್ಕಾರ ಇತ್ತಂತ. ಬರೀ ನೀವು ಈ ರಾಜಕಾರಣ ಮಾಡೋದು ಬಿಡ್ರಿ, ಏನಾರ ಅಭಿವೃದ್ಧಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾಡ್ರಿ. ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಸೋಮನಾಥ್ ಪಾಟೀಲ್ ಅವರು, ಅವ್ರ ಪಕ್ಕದಲ್ಲೇ ಯಾವಾಗ ಪ್ರೆಸ್ ಮಾಡ್ತಾರ ಅವ್ರ ಪಕ್ಕದಲ್ಲೇ, ಯಾವಾಗ ಈ ಪ್ರೊಟೆಸ್ಟ್ ಮಾಡ್ತಾರ ಪಕ್ಕದಲ್ಲೇ ಒಬ್ಬ 409 ಕೇಸ್ ಆಗಿದ್ದಂತ ಒಬ್ಬ ಭ್ರಷ್ಟಾಚಾರ ಆರೋಪ ಹೊತ್ತಿದ ವ್ಯಕ್ತಿ ನಿಮ್ಮಲ್ಲಿ ಇರ್ತಾನೆ. ನಿಮ್ಗೆ ಯಾವ ನೈತಿಕತೆ ಇದೆ ನಮ್ಮ ಸರ್ಕಾರ ಬಗ್ಗೆ ಮಾತಾಡ್ಲಕ್ಕ? ಅದನ್ನ ಹೇಳ್ಬೇಕಲ್ಲ. ನಾವು ನೀವು ಶುದ್ಧಿದ್ರೆ ಬೇರೆಯವ್ರಿಗೆ ಆರೋಪ ಮಾಡ್ರಿ. ನಿಮ್ಮಲ್ಲೇ ಕೊಳಕಿಟ್ಕೊಂಡು ನಿಮ್ಮಲ್ಲೇ ಹೆಗ್ಗಣ ಬಿದ್ದೋಗ್ಯದ, ಬೇರೆ ತಟ್ಟಿ ಮಸನಕ್ಕಲ್ಲಿ ಹುಡುಕ ಕೆಲಸ ಮಾಡ್ತಿರಲ್ಲ, ಅದೇ ಯಾಕೆ ಮಾಡ್ತಾ ಇದ್ರಿ? ಈ ರಾಜಕಾರಣ ಮಾಡೋದು ಬಿಡ್ರಿ, ಜಿಲ್ಲೆ ಅಭಿವೃದ್ಧಿ ಕೈ ಜೋಡಿಸ್ರಿ, ಎಲ್ಲರೂ ಕೂಡಿ ಹೋಗೋಣ. ಇಲ್ಲ ಅಂದ್ರೆ ಬರೋ ದಿನಗಳಲ್ಲಿ ನಿಮ್ದು ಏನೇನದ, ಕೋವಿಡ್ ಹಂತದಲ್ಲಿ ಏನೇನು ಮಾಡಿದ್ರಿ, ನಿಮ್ಮ ಸರ್ಕಾರ ಇದ್ರಲ್ಲಿ ಯಾವ ಮಾಡಿದ್ರಿ ಅನ್ನೋದು ನಾವು ಬಯಲಿಗಿಡ್ಬೇಕಾಗ್ತದೆ. ಅದಕ್ಕಾಗಿ ಅವೆಲ್ಲ ಇದ್ರಕ್ಕೆ ತಿಪ್ಪಿ ಕೆರ ಕೂದಲು ಬಂದಂಗ ಇದೇ ಆಗ್ತದೆ. ಅದಕ್ಕೆ ಯಾವುದೋ ಒಳ್ಳೇದು ಮಾಡೋಕ್ಕೆ ನೀವು ಕರೆಂಟ್ ಯಾವಾಗ ಹೋಗುತ್ತೆ, ಯಾರು ಯಾವ ಕಾರಣಕ್ಕೆ ಹೋಯ್ತು ಅದ್ರ ಬಗ್ಗೆ ಇನ್ಕ್ವೈರಿ ಆಗ್ತಾ ಇದೆಯಲ್ಲ, ಅವ್ರ ಬಗ್ಗೆ ಭ್ರಷ್ಟಾಚಾರ ಆರೋಪ ಮಾಡ್ತೀರಿ. ನೀವೆಲ್ಲರೂ ಪ್ರೂವ್ ಮಾಡ್ರಿ, ನಾವು ಪ್ರೂವ್ ಮಾಡ್ತೇವೆ. ನೀವು ಪ್ರೂವ್ ಮಾಡಿದೀವಿ ಆಲ್ರೆಡಿ. ನಿಮ್ಮ ಜೊತೆಗಿದ್ದವ್ರೆ 409 ಕೇಸ್ನಾಗ ಇದ್ದವ್ರಿಗೆ ತನಿಖೆ ಮಾಡಿ ಪ್ರಾದೇಶಿಕ ಆಯುಕ್ತರು ವರದಿ ಕೊಟ್ಟರು ಸರ್ಕಾರ. ಆ ವರದಿ ಆಧಾರ ಮೇಲೆ ಪ್ರಕರಣ ದಾಖಲೆ. ಅಂಥವ್ರಿಗೆ ಪಕ್ಕದ ಇಟ್ಕೊಂಡು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತೀರಿ ನೀವು. ಅದಕ್ಕೆ ನಾನು ಹೇಳೋದು, ಯಾವುದೇ ಮಾತಾಡಬೇಕಾದ್ರೆ ವಿಚಾರ ಮಾಡಿ ಅದಕ್ಕೆ ಏನು ಮೈನಸ್ ಆಗ್ತದ ಪ್ಲಸ್ ಆಗ್ತದ ಬಗ್ಗೆ ವಿಚಾರ ಮಾಡಬೇಕು. ಇದು ಜನತೆಗೆ ಯಾವುದು ಒಳ್ಳೇದಾಗ್ತದೆ ಅದ್ರ ಬಗ್ಗೆ ಮಾತಾಡಬೇಕು.